ಸರಿ ಸರಿ ಒಂದು 2 ಮಿನಿಟ್ ಗಾಬ್ರಿ ರೆಡಿ ಮಾಡ್ಬೋದು. ಕಂಡು ಬಂತಂದ್ರೆ ಆಕ್ಷನ್ಗೆ ಅವ್ರು ಸಿಎಸ್ರ ಹಂಗ ಕಳ್ಸಕ್ ಬರಂಗಿಲ್ಲ, ಹಂಗ ಹೇಳ್ಬೇಡತ್ತಾರ ಅವ್ರು. ಆದ್ರೂ ನಾವು ನಿಮ್ಗ ಇದು ಮಾಡಾತೀವಿ. ನಾವು ಮಾಡ್ತೀವಿ ಎನ್ಕ್ವೈರಿ, ನಾವು ಮಾಡ್ತೀವಿ. ಡಿಸ್ಟಿಕ್ ನಾವ್ ಅದಿಲ್ಲ, ಎದಕ್ ಇದೀವಿ ನಾವ್ ಮಾಡ್ತೀವಿ ಎನ್ಕ್ವೈರಿ. ಅವರು ಹೇಳಿ ಮಾಡ್ತಾರೆ, ಯಾರು ಅವರು ನನಗ ಹಾಕವ್ರು, ಅಲ್ಲಿ ಕೊಟ್ಟದ ಅವ್ರು ನನಗ ಹಾಕ್ತಾರ. ನಾವ್ ಮಾಡ್ತೀವಿ ಎನ್ಕ್ವೈರಿ ಅಂತ ಹೇಳ್ತೀನಿ ನಿಮ್ಗೆ. ನಾನದನ್ರಿ, ನಾನ ಎನ್ಕ್ವೈರಿ ಮಾಡ್ರಿ. ಈಗ ಕೆಲಸ ಏನು ಕಾಮಗಾರಿ ಮಾಡ್ಲಾರ್ದು ಮಾಡ್ಲಾರ್ದನ್ನ ಕಿಬಲ್ ತೆಗ್ದಾರ ಹೇಳ್ತಾರೆ. ಎನ್ಕ್ವೈರಿ ಮಾಡ್ಬೇಕು. ಈಗ ಮೊದಲು ನಾವು ಕ್ರಿಯಾಯಿನ ಪ್ರಕಾರ ಎಸ್ಟಿಮೇಟ್ ಮಾಡ್ಯಾರ ನೋಡ್ಬೇಕು, ಅದು ಬಿಲ್ ಆಗೈತಿ ನೋಡ್ಬೇಕು. ಅಂದ್ರೆ ಇಂಜಿನಿಯರ್ಗಳು ಬಿಲ್ ಬರೀತಾರಲ್ಲ, MB ರೆಕಾರ್ಡ್ ಏನ್ ಮಾಡ್ಯಾರ ರಾತ್ರಿ 12 ಗಂಟೆಗೆ ಇವ್ರು ಕ್ರಿಯಾಜ್ ಮಾಡ್ಯಾರ. ಇವ್ರಿಗೆ ಅವಕಾಶ ಕೊಟ್ಟರು ರಾತ್ರಿ 12 ಗಂಟೆಗೆ ಕ್ರಿಯಾಜ್ ಮಾಡ್ತಾರ. 5 ಗಂಟೆಗೆ ಹೋಗ್ಬೇಕಲ್ಲ ಸರ್, ನಮಗ್ ಹೇಳಿಲ್ಲ ಸರ್. ರಾತ್ರಿ 12 ಗಂಟೆಗೆ ಅಭಿವೃದ್ಧಿ ಅಧಿಕಾರಿ ರಾಜಕೀಯ ಮಾಡಕ್ ಬರ್ತಾರ, ಏನ್ ಗ್ರಾಮ ಅಭಿವೃದ್ಧಿ ಪಡಿಸಕ್ ಬರ್ತಾರೋ ಅದನ್ನ ಹೇಳಿ. ಅವ್ರು ಹೇಳ್ರಿ, ಅವ್ರು ರಾತ್ರಿ ಬರತ್ತದ ಪ್ರೂಫ್ ಕೊಡ್ತೀವಿ. ಪ್ರೂಫ್ ಕೊಡ್ತೀವಿ, ನಮ್ದು ಪ್ರೂಫ್ ಐತೆ. 12 ನಾವು ಇಲ್ಲಿ 5 ಗಂಟೆಗೆ ಹೋದ್ರಿ ಹುಡುಗರ್ದ. ಅವತ್ತು ಈ ದಿನ ಬರತ್ತನ ಕುಡ್ತಾರ. ನಾವ್ ದರ್ರಿ ಕೂತಿದ್ರು 5 ಗಂಟೆಗೆ ಹೋಗ್ಬಿಟ್ಟಾರಿ ಇವ್ರಿ. ಸೌಜನ್ಯಕ್ಕೆ ಸ್ವಲ್ಪ ಹೇಳ್ಯಾರ ಹೋಗ್ಬೇಕಲ್ಲ ಸರ್. ಒಳಗ್ ಮೆಂಬರ್ಗಳು ಕೂತಾರ ಅನ್ನೋದು ಸ್ವಲ್ಪ ಸೌಜನ್ಯರ ಬೇಕು ಬೇಡವ್ರಿ. ಒಬ್ಬ ಜನಪ್ರತಿನಿಧಿ ಒಳಗದಾರು ಕೇಳಾಕ್ತಾರು, ನಾವ್ ಅವ್ರಿಗೆ ಏನಾರು ಹೇಳಿ ಹೋಗ್ಬೇಕು ಅನ್ನೋದು ಅಂತ ಮಾನ್ಯತೆ ಬೇಡ್ರಿ ಅವ್ರಿಗೆ. ಈಗ 4-5 ದಿನ ಬಂದು ಕೇಳಿದ್ರೆ ಮತ್ತೆ ಪೇಪರ್ ಸೈನ್ ಮಾಡ್ರಿ ಅಂತೇಳಿ ನಮ್ಗೆ 1 ವಾರ ಕೊಡಾಕಲ್ರಿ, ಏನ್ ಮಾಡ್ತೀರಿ ಮಾಡಿ ಅಂದ್ರೆ ಸರ್ ಮುಂದೆ 2 ದಿನ ಮತ್ತೆ ಹೇಳಿದ್ರಿ ಫೋನ್ ಹಚ್ಚಾತಾರ, ನಮ್ಗೆ ನಾವು 1 ವಾರ ಕೊಡಾಕ ಒಳಗ ಕೂತಿದೀವ್ರಿ. ನಮ್ಮನ್ನ ಹೇಳಿ ಹೋಗೋದ್ನಾಗ ಮತ್ತು ಬಿಲ್ ತೆಗಿಯೋದು 10 ನಿಮಿಷ. ಸರ್ ನೀವು ಅಲ್ಲಿ ಅರಿವು ಕಾರ್ಯಕ್ರಮ ಮಾಡಿದಾಗ ಹೇಳಿದ್ದಾರೆ, ನಾವು ಟಾಯ್ಲೆಟ್ ಅರ್ಜಿ ಕೊಟ್ಟಿವಿ ಸರ್ ಅಂತೇಳಿ. ನಾನು ಈ ಡಿಪಾರ್ಟ್ಮೆಂಟಲ್ಲಿ ಮಾಡಿ ಬಂದಿನ ಕೆಲಸ, ಮತ್ತು ಅದ್ರ ಬಗ್ಗೆ ನಾ ಹೇಳ್ತೊಂದು ಮನೆ ಕೊಡಂದಿರಿ ಮೇಡಮ್ ಅವ್ರು ಕೇಳ್ರಿ. ಒಂದು 30 ಜನ ಮಹಿಳೆಯರು ಒಂದಿಷ್ಟು ಹುಡುಗರು ಒಂದು ಮನೆ ಕೊಟ್ಟರು, ಅದಕ್ಕೆ ರೆಸ್ಪಾನ್ಸ್ ಮಾಡ್ಯಾರ ಒಂದು ಸ್ವಲ್ಪ ಕರೆಕ್ಟ್ ಹೇಳ್ಬೋದು ನೀವೇ ಸರ್. SC ಕಾಲೋನಿಯಲ್ಲಿ ಅರಿವು ಕಾರ್ಯಕ್ರಮ ಮುಗಿಸಿದ್ರಿ. SC ಹುಡುಗ ಒಂದು ಸುಮಾರು 5 ವರ್ಷ ಆತಲ್ಲ. ಅಂತ 100 ಕೋಟಿ ರೂಪಾಯಿ ಇದ್ದವ್ರನ್ನ ಬಿಟ್ಟರಿ. ಒಂದು ಅಡುದ್ರು ಯಾವ ಮಾತುಗಳು ಪರ್ಕಾಕ ದಯಮಾಡಿ ಯಾವ ತಪ್ಪಿಕೋಕ್ ಹೋಗ್ಬೇಡ್ರಿ ಅಂತ. 100 ಕೋಟಿ 1 ಕೋಟಿ ತಿಂದವ್ರು ಒಳಗೆ ಕೂತಾರ, ಏಷ್ಯಾ ಕೂತಾರ. ನಮ್ಗೆ ನಮ್ಮ ಎಲ್ಲ ಗ್ರಾಮಸ್ಥರು ಎಲ್ಲ ನಾವು ಕಾಲಿಯವ್ರ ಬದಿಲಿ ಕೂತೀವಿ, ಹೊರಗೆ ಕೂತೀವಿ. ಅವ್ನು ಅಡುತ್ತರು ಹಾಕಿರ್ತಾವ, ದಯಮಾಡಿ ಒಂದು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ನಾವು ಹಳ್ಳಿಯವ್ರು ಸರ್, ಒಂದು ಸ್ವಲ್ಪ ಮಾತು ಹೆಚ್ಚು ಕಡಿಮೆ ಮಕ್ಕಳು. ತನಿಖೆ ಗೊತ್ತಾಗಲ್ಲ, ಸ್ವಲ್ಪ ಮಾತು ಕೇಳ್ರಿ. ಅವರು ಬಂದಾರ. ಈಗ ನೀವು ಒಂದು ನಾಳೆ ಅಥವಾ ನಾಡಿಗೆ ಆಫೀಸರ್ನ ಸ್ವತಃ ನಾವ ಕರ್ಕೊಂಡ್ಬಂದು ಅರ್ಥ ಮಾಡ್ಕೊರಿ. ಬರೀ ಅದನ್ನೇ ಕಂಟಿನ್ಯೂ ಮಾಡೋದು ಬೇಡ. ನಿಮ್ಗೆ ಲೋಕಲ್ ಎಷ್ಟು ರಾಜಕೀಯ ಅವ್ರಂತೂ ನಾವು ಯಾರು ಮಾಡ್ಬೇಕು ಬೇಡಿಕೆಗಳು ಬಾಗಲಕೋಟೆ ಬಂದ್ ತನಿಖೆ, ಬಾಗಲಕೋಟೆ ಆಫೀಸರ್ ಬಂದ್ ತನಿಖೆ ಮಾಡತಕ್ಕ ನಮ್ಗೆ ಅದಕ್ಕೆ ವಿಶ್ವಾಸ ಸರ್. ನಮ್ಗೆಲ್ರಿ ಇಲ್ಲಿ ತಾಲೂಕು ಆಫೀಸರ್ಗಳು ಬಂದ್ ತನಿಖೆ ಮಾಡೋರು ನಮ್ಗೆ ತೋರಿಸಿ ಬರ್ರಿ ಸರ್, ಎಲ್ಲಿ ಕೆಲಸ ಆಗೈತಿ, ಯಾವ ಕಾಮಗಾರಿ ಸ್ಪಾಟ್ ಹೋಗೋದು ಸರ್. ಸಾರ್ವಜನಿಕ ಇರ್ತಾರೆ, ಎಲ್ಲಿ ಹೋಗಿರಂಗಿಲ್ರಿ. ಸಾರ್ವಜನಿಕದವರು ವಿತ್ ಅವ್ನು ಪ್ರೂಫ್ ತೋರಿಸ್ತೀವಿ ನಿಮ್ಗೆ. ಇಷ್ಟೆಲ್ಲ ಕಣ್ಣಿ ಕಾಣೋ ಟೈಮ್ದಾಗ ಯಾಕೆ ಅದನ್ನ ತನಿಖೆ ಮಾಡಿದಾಗ ಯಾಕೆ ಗೊತ್ತಾಗೈತಿ ಸರ್? ಕೆಲವೊಂದು ನೀವು ಹೇಳಿದಂಗ ಕೆಲವೊಂದು ದೊಡ್ಡಸ್ಥಾನ ಇರ್ತೈತಿ, ಆ ದೊಡ್ಡಸ್ಥಾನ ನೀವು ಮಾಡಿರ್ಲ, ನಮ್ಗೆ ಯಾಕೆ ಮಾಡ್ತೈತ್ರಿ? ದೊಡ್ಡಸ್ಥಾನ ಮಾನವೀಯತೆ ನೀವು ತೋರಿಸ್ಲೆ. ಒಂದ್ ಟೈಮ್ ನಿಮ್ಗೆ ಕಣ್ಣಿ ಕಾಣ್ಲಿಕ್ಕೆ ಅಲ್ಲ ಕಾಮಗಾರಿ ಸರ್ ಆಗಿದ ಕಾಮಗಾರಿಗಳು ಕಲ್ಪನೆ ಮಾಡ್ಯಾರ ಅಂತಂದ್ರ ಒಂದು ತನಿಖೆ ಮಾಡಿರೋದಕ್ಕೆ ಕಾಮಗಾರಿನ ಮಾಡಿಲ್ಲ ಸರ್.
ತನಿಖೆ ಕಳಪೆ ದೂರ ಇತ್ತು ಕಾಮಗಾರಿನೇ ಮಾಡಿಲ್ಲ ಕಾಮಗಾರಿ ಮಾಡದ ಬಿಲ್ ತರಲ್ಲ ಅದು ಪೂರಾ ವಿತ್ತುಟ್ಟು ನಾವು ಸಾರ್ವಜನಿಕ ತೋರಿಸ್ತೀವಿ ಇಷ್ಟೆಲ್ಲ ಕಂಡ್ಯಾ ಕಾಣೋ ಮುಂದೂ ಮತ್ತು ನಮಗೆ ತನಿಖೆ ಮಾಡಿದಾಗ ಇದಾಕೈತಿ ಅನ್ಕತಕ್ಕ ನಮ್ಮ ಕಡೆ ಪ್ರಯೋಜನ ಇಲ್ಲ ತನಕತ್ರ ಹೆಂಗೆ ಅದಕ್ಕೆ ಇದು ಮಾಡೋದು ಹೇಳಿ ಸರ್ ಈಗ ನೀವು ಹೇಳ್ತಿರ್ಲ ಯಾವ್ದಕ್ಕಾದ್ರೂ ಒಂದು ನಿಯಮ ಪ್ರೊಸೀಜರ್ ಇರ್ತೈತಿ ನಮ್ಗೆ ಗೊತ್ತಾಗ ಸರ್ ನೀವು ಹೇಳ್ತೀರ ಅದೆಲ್ಲ ಮನ್ಯಾಗ ನೀವು ಮಾತಾಡ್ಕೋದ್ರಿ ಹಂಗಲ್ಲ ಹೌದ್ರಿ ಸರ್ ಹೌದ್ರಿ ಈಗ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ಲೇಬೇಕು ಅದನ್ನೇನು ಬಿಟ್ಟು ಇದು ಮಾಡಕ್ ಬರಂಗಿಲ್ಲ ಅದ ಪ್ರೊಸೀಜರ್ ಪ್ರಕಾರ ನಮ್ಮ ಬೇಡಿಕೆ ಕಾಣ್ತದೆ ಅಲ್ಲಿ ಇಲ್ಲ ಹೌದು ನೀವು ಹೇಳೋದು ಸರಿ ಇರ್ಬೋದು ನಮ್ಮ ಬೇಡಿಕೆ ಸರ್ ನಮ್ಮ ಬೇಡಿಕೆ ಒಂದೇ ಬೇಡಿಕೆ ಸರ್ ನಮಗ ಶಿರೋ ಅವರು ಬಂದ ಅಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡ್ಬೇಕು ಅವರ ಬಂದ್ ನಮ್ಗೆ ಹೇಳ್ಬೇಕು ಅವ್ರೇ ನಮ್ಮ ಪಾಪ ಅವ್ರ ಎಷ್ಟು ಕೆಲಸ ಅವ್ರ ಕೆಲಸ ಮುಗಿಸೋದ ಬಲ್ಸ್ರಿ ಲಾಸ್ಟ್ ಇದ ಒಂದು ಇದೊಂದು ಸರ್ ಇದನ್ನ ಬಿಟ್ಟರೆ ಮತ್ತೆ ಶಾಂತಿಯಿಂದ ಕೂತಾಯ್ತು ನಾವು ಯಾರು ಸಾರ್ವಜನಿಕ ತೊಂದ್ರೆ ಇಲ್ಲ ಯಾರಿಗೆ ಏನು ತೊಂದ್ರೆ ಯಾರಿಗೆ ಏನು ಮಾಡಂಗಿಲ್ಲ ರಸ್ತಾ ಬಂದ್ ಮಾಡಿಲ್ಲ ಸರ್ ನಮ್ಮ ಬೇಡಿಕೆ ಸರ್ ಪಂಚಾಯತಿನಾಗ ಯಾರೋ ಸಾರ್ವಜನಿಕ ಇಲ್ಲ ನಂಗೆ ತೊಂದರೆ ಆಗೈತೆ ಯಾರೋ ಅದನ್ನು ಹೇಳ್ತಿದ್ರೆ ಹೇಳಿ ಸರ್ ಅವ್ರು ಬಂದು ಒಬ್ಬ ತನಿಖಾ ಅಧಿಕಾರಿ ಎಂಟ್ರಿ ಆದ್ರೆ ಅಂದ್ರೆ ನಾವು ಹೋಗಿ ಬಿಡ್ತೇವೆ ಸರ್ ಆಮೇಲೆ ಹೊಳೆ ಏನು ತನಿಖೆ ಆಗೈತಿ ವಿಚಾರ ಮಾಡೋಣ ಅಲ್ಲ ತನಿಖೆ ಆದ್ರೂ ಒಟ್ಟು ಸಾರ್ವಜನಿಕ ಮುಂದೆ ಆಗ್ಬೇಕಾದ ಫೋನ್